ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸಿಬ್ಬಂದಿಯ ಬೇಜವಾಬ್ದಾರಿತನಕ್ಕೆ ಬಾಣಂತಿಯೊಬ್ಬರು ಬಲಿಯಾಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಬಾಗಲವಾಡ ಗ್ರಾಮದ 23 ವರ್ಷದ ಚಂದ್ರಿಕಾ ಎಂಬುವವರು ಮೃತಪಟ್ಟ ದುರ್ದೈವಿ. ಕೆಲ ದಿನಗಳ ಹಿಂದೆ ಹೆರಿಗೆಗಾಗಿ ಮಾನ್ವಿ ಆಸ್ಪತ್ರೆಗೆ ದಾಖಲಾಗಿದ್ದ ಚಂದ್ರಿಕಾ ಅವರು 3 ಕೆಜಿ ತೂಕದ ಆರೋಗ್ಯವಂತ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು. ಹೆರಿಗೆಯ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ ಅವರಿಗೆ ತೀವ್ರವಾದ ವಾಂತಿ ಹಾಗೂ ತಲೆಸುತ್ತು ಕಾಣಿಸಿಕೊಂಡಿದೆ. ತಕ್ಷಣವೇ ಕುಟುಂಬಸ್ಥರು ಅವರನ್ನ ಪುನಃ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಪರಿಸ್ಥಿತಿ ಬಿಗಡಾಯಿಸಿದ್ದರಿಂದ ಅವರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಯಿತು. ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ವೇಳೆ ಕಿಡ್ನಿ, ಲಿವರ್, ಹಾರ್ಟ್ ಹಾಗೂ ಬ್ರೈನ್ ಇನ್ಸ್ಪೆಕ್ಷನ್ ಆಗಿರುವುದು ಪತ್ತೆಯಾಗಿದೆ. ಕುಟುಂಬಸ್ಥರ ಗಂಭೀರ ಆರೋಪ, ಹೆರಿಗೆಯ ಸಮಯದಲ್ಲಿ ಕರ್ತವ್ಯದಲ್ಲಿದ್ದ ನರ್ಸ್ಗಳು ಚಂದ್ರಿಕಾ ಅವರ ಖಾಸಗಿ ಅಂಗದೊಳಗೆ ಕಾಟನ್ ಹಿಟ್ಟು ಹಾಗೆಯೇ ಮರೆತಿದ್ದಾರೆ. ಈ ನಿರ್ಲಕ್ಷ್ಯದಿಂದಲೇ ದೇಹದಾದ್ಯಂತ ಸೋಂಕು ಹರಡಿ ಸಾವನ್ನಪ್ಪಿದ್ದಾರೆ ಎಂದು ಮೃತರ ಸಂಬಂಧಿಕರು ಆರೋಪಿಸಿದ್ದಾರೆ. ಆದರೆ ಆಸ್ಪತ್ರೆಯ ಸಿಬ್ಬಂದಿ ಮಾತ್ರ ನಾವು ಯಾವುದೇ ತಪ್ಪು ಮಾಡಿಲ್ಲ, ನಮಗೆ ಈ ಬಗ್ಗೆ ಏನೂ ತಿಳಿದಿಲ್ಲ ಎಂದು ಉತ್ತರಿಸುತ್ತಿರುವುದು ಬಾಣಂತಿ ಮನೆಯವರ ಆಕ್ರೋಶಕ್ಕೆ ಕಾರಣವಾಗಿದೆ. ತಾಲೂಕು ವೈದ್ಯಾಧಿಕಾರಿಗಳ ಮೂಗಿನ ನೇರದಲ್ಲೇ ಇಂತಹ ಘಟನೆ ನಡೆದಿದ್ದು, ಕರ್ತವ್ಯ ಲೋಪ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಡೆಲಿವರಿ ಆಗೋ ಟೈಮಲ್ಲಿ ಕಾಟನ್ ಬಟ್ಟೆ ಇಟ್ಟು ಹತ್ತಳ್ಳಿ ಇಟ್ಟು ಹಂಗೆ ಹೊಲಿಗೆ ಹಾಕಿದ್ದಾರೆ. ಹಂಗಾಗಿ ಅವರು ಇನ್ಫೆಕ್ಷನ್ ಆಗಿ ಈ ಥರ ಆಗಿದೆ. ಮತ್ತೆ ಈ ಬಗ್ಗೆ ಡಾಕ್ಟರ್ಸ್ ಏನು ಹೇಳಿದ್ರು ಸರ್ ಇಲ್ಲಿ ಮಾನ್ವಿಯಲ್ಲಿ? ಸರ್ ಮಾನ್ವಿಯಲ್ಲಿ ಡಾಕ್ಟರ್ ಇದ್ದಿಲ್ಲ ಸರ್. ಡಾಕ್ಟರ್ ಇದ್ದಿಲ್ಲ. ಅದಕ್ಕೆ ಏನು ಹೇಳಿದ್ರು ಅವರು ನೀವು ಚೆಕಪ್ಗೆ ಹೋದಾಗ? ನೆಕ್ಸ್ಟ್ ಟೈಮ್ ಹೋದಾಗ ಸರ್ ಹಂಗೆ ಸೀದಾ ಸೀರಿಯಸ್ ಆಗಿದ್ದೆ, ರಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿ ಬರ್ಕೊಟ್ಟಿದ್ದಾರೆ. ಬಟ್ ಅವ್ರು ಯಾರು ಚೆಕ್ ಮಾಡಿಲ್ಲ ಸರ್. ಸರಿ, ಡೆಲಿವರಿ ಮಾಡಿದವ್ರು ಯಾರು? ಮಾನ್ವಿ ಸಿಸ್ಟರ್. ಎಲ್ಲಿ ಮಾನ್ವಿಯಲ್ಲಿ? ಯಾವ ಆಸ್ಪತ್ರೆ? ತಾಯಿ ಮಕ್ಕಳ ಆಸ್ಪತ್ರೆ. ಸರಿ, ನೀವು ಯಾಕಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರಿ? ಸರ್ ನಾವು ಬಡವರು ಸರ್, ನಮ್ಮ ಹತ್ರ ದುಡ್ಡಿಲ್ಲ ಸರ್, ನಮ್ಮ ಹತ್ರ ಅಷ್ಟೊಂದು. ಸರಿ, ಇವಾಗ ರಿಮ್ಸಲ್ಲಿ ಎಷ್ಟು ದಿನ ಇದ್ರಿ? ರಿಮ್ಸಲ್ಲಿ 1 ವಾರ ಆಯ್ತು ಸರ್. ಅದು ಏನು ಇನ್ಫೆಕ್ಷನ್ ಆಯಿತು ಸರ್? ಅದು ಕಾಟನ್ ಬಟ್ಟೆ ಇಟ್ಟು ಎಲ್ಲ ಕಿಡ್ನಿ, ಲಿವರು, ಹಾರ್ಟಿಗೆ ಪ್ರಾಬ್ಲಮ್ ಅಂತ ಎಲ್ಲ ಹೇಳಿದ್ರು ಸರ್. ಇನ್ಫೆಕ್ಷನ್, ಹೆವಿ ಇನ್ಫೆಕ್ಷನ್ ಆಯ್ತಾ? ಹೆವಿ ಇನ್ಫೆಕ್ಷನ್ ಆಯ್ತು ಸರ್. ಇದ್ರ ಬಗ್ಗೆ ಗಮನ ತಗೋಬೇಕು. ಯಾಕಂದ್ರೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸ್ಬೇಕು. ಅಲ್ಲಿ ಇರ್ತಕ್ಕಂಥ ಡಾಕ್ಟ್ರು 3-4 ಹಾಸ್ಪಿಟ್ಲ್ ಮಾಡಿರ್ತಾರ. ಇಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇರ್ತಾರ, ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರ. ಇಲ್ಲಿ ಏನನ್ನ ದುಡ್ಡು ಕೊಡೋದು ಆಗ್ತಾ ಇಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರೀ ಅಲ್ಲಿ ನೋಡ್ತು ಅಂತ ಹೇಳ್ತಾರ. ಒಟ್ಟು ದುಡ್ಡು ವಸೂಲಿ ಮಾಡೋರು ಇವರು ಕೊಲೆಗಾರರು, ದುಡ್ಡು ವಸೂಲಿ ಮಾಡೋರು. ಇವ್ರು ಏನಪ್ಪ ಜನ್ಮ ಉಳಿಸ್ಬೇಕು, ಜನ್ಮ ಇದು ಮಾಡ್ಬೇಕು ಅನ್ನೋ ಡಾಕ್ಟ್ರೇ ಅಲ್ಲ ಇವರು. ಅದು ಯಾವ ಥರ ಸಾವಾಯ್ತು ಸರ್ ಈ ಮಗುವಿಂದು? ಏನಿಲ್ಲ ಸರ್, ಆರೋಗ್ಯವಾಗಿದ್ದಾಳೆ ಹೆಣ್ಮಗಳು. ಎಲ್ಲ ಹೋಗಿರಿ, ಕರ್ಕೊಂಡು ಹೋಗಿರ, ತೋರಿಸ್ಯಾರ, ನೋಡಿದ ಮೇಲೆ ಅದನ್ನು ಡೆಲಿವರಿ ಆಗಿದೆ. ಡೆಲಿವರಿ ಆದಮೇಲೆ ಹೊಲಿಗೆ ಹಾಕಿದ್ರೆ ಅಲ್ಲಿ ಕಾಟನ್ ಇದೆ, ಕಾಟನ್ ಮೇಲೇ ಹೊಲಿಗೆ ಹಾಕಿ ಅದನ್ನು ಇನ್ಸ್ಪೆಕ್ಷನ್ ಆಗಿ ಅದು 3-4 ದಿನ ಆದಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ರೆ ಅದನ್ನು ನೋಡಿ ಚೆಕ್ ಮಾಡಿದಾಗ ಎಲ್ಲ ಸ್ಪ್ರೆಡ್ ಆಗಿ ಇದಾಗಿದೆ. ಆಮೇಲೆ ರಾಯಚೂರು ಆಸ್ಪತ್ರೆ ರಿಮ್ಸ್ಗೆ ಹೋಗ್ಯಾರ. ರಿಮ್ಸ್ ಆಸ್ಪತ್ರೆಯಲ್ಲಿ ಇವ್ರನ್ನ ಬೈದಾರ. ಏನು ಮಾಡ್ತಾರಲ್ಲ ತಾಲೂಕು ಅಫ್ಸರ್ಗಳೆಲ್ಲ, ಇವ್ರು ಯಾಕೆ ಚೆನ್ನಾಗಿ ನೋಡ್ತಾ ಇಲ್ಲ, ಯಾಕೆ ಈ ಥರ ಮಾಡಿದ್ರು ಅಂತಂದು ನಮ್ಮವ್ರನ್ನ ಬೈದಾರಲ್ಲ. ಬೈದಾಗ ಇವ್ರಿಗೇನು ಗೊತ್ತಾ, ಅಮಾಯಕ ಜನರು ಬಡವರು. ಯಾವ ಕಾರಣಕ್ಕೆ ಬೈದ್ರು ಅವರು? ಈ ಥರ ಹೊಲಿಗೆ ಹಾಕಿರಲ್ಲ, ಈ ಥರ ಹೆಂಗೆ ನೋಡಿದ್ರು ಅವರು, ಎದಕ್ಕೆ ತೋರಿಸಿ ಅಂತಲ್ಲ ಹಾಸ್ಪಿಟ್ಲಿಗೆ. ಇಲ್ರಿ, ಇವರು ಹೋಗಿರ್ತಾರೆ ಹಾಸ್ಪಿಟ್ಲಿಗೆ. ಹೋದ್ರೆ ಏನಾಯ್ತು, ಇವ್ರು ಪ್ರಾಣ ಉಳಿಸೋರಂತ ಹೋಗಿರ್ತಾರೆ, ಪ್ರಾಣ ತೆಗಿತಾರಂತ ಹೋಗಿರಲ್ಲ ಇವರು. ಅದು ಓದ್ಗಳೇ 1 ತಾಸಾಗಿರ್ಬೋದು, 2 ತಾಸಾಗಿರ್ಬೋದು ಡೆಲಿವರಿ ಆಯ್ತು. ಆದಗಳನ್ನೇ ಬೇರೆ ವಾರ್ಡಿಗೆ ಮಗುನ ತಗೊಂಡು ಹೋದ್ರು. ಯಾಕೆ ಹೋಯ್ತಿರಿ ಮಗುನ ಅಂದರೆ ಮಗು ಕಫ ಆಗೈತೆ, ಚೆಕ್ ಮಾಡ್ಸ್ಕೊಂಡು ಬರ್ತೀವಿ ಅಂದರು. ಆದರೆ ಅವರು ಹೆರಿಗೆ ಮಾಡಿ ಒಂದು ಸಿಸ್ಟ್ರು ಅಲ್ಲಿದ್ದರೋ ಇದ್ದಿಲ್ಲೋ ಗೊತ್ತಿಲ್ಲ ರೀ ನಮಗೆ. ಒಳಗೆ ರೂಮ್ ಒಳಗೆ ಬಿಟ್ಟಿದ್ದಿಲ್ಲ. ಅವ್ರು ಏನು ಮಾಡಿದ್ರು, ಅದು ಡೆಲಿವರಿ ಆಗೋ ಟೈಮ್ದಾಗ ಪಿಂಡಾಣಿ ಜಾಸ್ತಿ ಬಲ್ಕೊಂಡಾಗ ಸ್ವಲ್ಪ ದಾರಿಗೆ ತೊಂದರೆ ಆಗಿ ಒಂದು ಸ್ವಲ್ಪ ಜಾಗ ಬಿಡಿಸ್ಯಾರ್ರಿ. ಅವ್ರು ಬಿಡಿಸಿದ ಟೈಮ್ದಾಗ ಬ್ಲಡ್ ಜಾಸ್ತಿ ಹೋಗೈತ್ರಿ. ಜಾಸ್ತಿ ಹೋದ ಟೈಮ್ದಾಗ ಹೊಲಿಗೆ ಹಾಕಕ್ಕೆ ದಾರಿ ಕಾಣಲಾರ್ದ ಸ್ವಲ್ಪ ದಾರಿಗೆ ಹಳ್ಳಿ ಇಟ್ಟು ಆ ಹೊಲಿಗೆ ಹಾಕ್ಯಾರ್ರಿ. ಆ ಹೊಲಿಗೆ ಹಾಕಿದ್ಮೇಲೆ ಆ ಹಳ್ಳಿ ತೆಗ್ದಿಲ್ರಿ. ಅವರು ತೆಗಿಲಾರ್ದೆ 3 ದಿವಸ ಅಲ್ಲೇ ಇಟ್ಕೊಂಡು ಕೇಸಿ ಮಗುನ ನಮ್ಮ ಮನೆಗೆ ಕಳ್ಸ್ಯಾರ. ನಾವು ನಾರ್ಮಲ್ ಹೆರಿಗೆ ಆಗೈತೆ ಅಂದು ಮನೆಗೆ ಕರ್ಕೊಂಬಂದು ಆರೈಕೆ ಮಾಡಿದ್ವಿ. ಆರೈಕೆ ಮಾಡಿದ ಮೇಲೆ 5 ದಿವಸ ಚಂದದಲ್ರಿ ಮಗಳು. 5